ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಪ್ರತಿದಿನವೂ ಸೂರ್ಯೋದಯ ಪೂರ್ವ ನಾವು ಆರೋಗ್ಯ ಎದ್ದೋಳೋದ್ರಿಂದ, ನಮ್ಮ ಕೆಲಸಗಳು ಮಾಡೋದ್ರಿಂದ, ಹಾಗೂ ಭಾನುವಾರ ನಾವು ಮಾಂಸಾಹಾರವನ್ನು ತಿನ್ನಬಾರ್ದು, ಮತ್ತೆ ಮದ್ಯಪಾನ ಮಾಡಬಾರ್ದು, ಉಗುರು ಕತ್ತರಿಸಬಾರ್ದು, ಕೂದಲು ಕತ್ತರಿಸಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅದಕ್ಕೆ ಇರುವಂಥ ಒಂದು ಪ್ರಾಮುಖ್ಯತೆ ಏನು ಅಂತ ನಾನು ತಿಳಿಸ್ಕೊಡೋದಕ್ಕೆ, ನನಗೆ ತಿಳಿಸಿದ ಮಾತ್ರಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ಹೇಳ್ತಾ ಇದ್ದೀನಿ. ಈಗ ಏನು ವಿಶ್ವಾಮಿತ್ರರು, ನೀನು ಕಳೆದ ಸಂಚಿಕೆಯಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಆ ಶ್ಲೋಕದ ಬಗ್ಗೆನು ನಾನು ವಿವರಿಸಿದ್ದೀನಿ. ಆಗ ನೀನು ಎದ್ದಾಳಪ್ಪ, ನಿದ್ದೆಯಿಂದ ಎದ್ದಾಳು ಅಂತ ರಾಮ ಲಕ್ಷ್ಮಣರಿಬ್ಬರನ್ನು ಗುರುಗಳಾಗಿರುವಂಥ ವಿಶ್ವಾಮಿತ್ರರು ನಿದ್ರೆಯಿಂದ ಎಬ್ಬರಿಸ್ತಾರೆ. ರಾಮ ಲಕ್ಷ್ಮಣರು ನಿದ್ರೆಯಿಂದ ಎದ್ದು ಬಿಟ್ಟು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ಮಾಡ್ತಾ ಮತ್ತೆ ಅಲ್ಲಿಂದ ಹೊರಟು ಗಂಗಾ ಮತ್ತು ಸರಿಯೋ ಸಂಗಮ ಸ್ಥಾನಕ್ಕೆ ಅಂತಾಗ ಹೋಗ್ತಾರಂತೆ. ಅಲ್ಲಿ ಒಂದು ಆಶ್ರಮವನ್ನು ನೋಡ್ತಾರಂತೆ. ಇದು ಯಾರದು ಭಗವಾನ್ ಅಂತ ಕೇಳ್ತಾರಂತೆ. ಯಾರು? ರಾಮಚಂದ್ರ ಪ್ರಭು ವಿಶ್ವಾಮಿತ್ರರನ್ನು ಕೇಳ್ತಾರೆ. ವಿಶ್ವಾಮಿತ್ರರು ಮತ್ತೆ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಪಂಡಿತರನ್ನು ಏನಂತ ಕರೀತಾರೆ ಅಂತಂದ್ರೆ ನಡೆದಾಡುವ ಒಂದು ಗ್ರಂಥಾಲಯ ಅಂತ ಹೇಳ್ತಾರೆ. ಅಂದ್ರೆ ಗ್ರಂಥಾಲಯಕ್ಕಾದ್ರೂ ಹೋಗಿ ಪುಸ್ತಕಗಳು ಎಲ್ಲಿದ್ದಾವೆ ಅಂತ ಹುಡುಕ್ಬೇಕಾಗುತ್ತೆ. ಆದ್ರೆ ಈಗ ಕೇಳಿದ ತಕ್ಷಣ ಏನು ಇವರು ಒಂದು ಶ್ರದ್ಧೆಯಿಂದ ಕೇಳ್ತಾ ಇದ್ದಾರ ಅಂತ ಆ ಗುರುಗಳಿಗೆ ತಿಳಿಯುತ್ತೆ, ಆ ಶಕ್ತಿ ಅವ್ರಿಗಿರುತ್ತೆ. ಅಂತಂದ್ರೆ ತನ್ನಲ್ಲಿರುವಂತ ಒಂದು ಜ್ಞಾನ ಸಂಪತ್ತನ್ನು ಹಂಚೋದಕ್ಕೆ ಗುರುಗಳು ಯಾವತ್ತೂ ಸಂದೇಹ ಪಡೋದಿಲ್ಲ ಮತ್ತು ಶಿಷ್ಯರು ಕೂಡ ಯಾವ ಸಮಯದಲ್ಲಿ ಕೇಳಬೇಕು ಅನ್ನುವಂಥ ಒಂದು ಸೂಕ್ಷ್ಮತೆಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಯಾರಾದರೂ ಗುರುಗಳು ಸಿಕ್ಕಿದಾಗ ನಮ್ಮ ಪಾಡಿಗೆ ನಾವಿರ್ದಲೆ ಅವ್ರ ಹತ್ರ ಇರುವಂಥ ಅನಂತವಾಗಿರುವಂಥ ಜ್ಞಾನವನ್ನು ನಾವು ಹೇಗೆ ತಿಳ್ಕೊಬೇಕು ಅಂತ ರಾಮ ಲಕ್ಷ್ಮಣರನ್ನು ನೋಡಿ ನಾವು ಕಲ್ತ್ಕೊಬೇಕಾಗುತ್ತೆ. ಅಂತಂದ್ರೆ ರಾಮ ಲಕ್ಷ್ಮಣರು ಇವಾಗ ಇರುವಂಥದ್ದು ರಾಜಕುಮಾರರು. ಅವರು ಬಟ್ಟೆ ಹಾಕೊಂಡಿರ್ತಾರೆ, ಒಡವೆಗಳು ಹಾಕೊಂಡಿರ್ತಾರೆ, ಮತ್ತೆ ಅವ್ರಿರುವಂಥ ಜೀವನನೇ ಬೇರೆ. ಆದ್ರೆ ವಿಶ್ವಾಮಿತ್ರ ಮಹರ್ಷಿಗಳ ಒಂದು ಜೀವನ ಶೈಲಿನೇ ಬೇರೆ ಇರುತ್ತೆ. ಇವ್ರೇನಪ್ಪ ಈ ತರ ಜಟೆಗಳು ಕಟ್ಟೋ ತರ ತುರ್ಬನ್ ಕೊಟ್ಕೊಂಡಿದ್ದಾರೆ, ಏನೋ ಏಕವಸ್ತ್ರವನ್ನು ಹಾಕೊಂಡಿದ್ದಾರೆ. ಅವ್ರ ದೇಹ ನೋಡು ಎಷ್ಟು ಒಂದು ಮೂಳೆಗಳ ಗೂಡಾಗಿದೆ ಅಂತಂತ ಮಾತಾಡ್ಕೊಂಡು ಹೋದಾಗಿತ್ತು. ನಾನಾಗಿದ್ರೆ ಹಂಗೆ ಮಾಡ್ತಾ ಇದ್ದೀನೋ. ಆದ್ರೆ ಅಪಾರ ಜ್ಞಾನವಾಗಿರುವಂತ ಯಾರು? ರಾಮಚಂದ್ರ ಪ್ರಭು. ಅಂತಂದ್ರೆ ನಾನು ಖಂಡಿತವಾಗ್ಲೂ ಗುರುಗಳನ್ನ, ಹಿರಿಯರನ್ನ ನಾನು ಆ ಥರ ಏನು ಅವ್ರನ್ನ ಕಂಡ್ರೆ ನನಗೆ ಬಹಳನೇ ಭಕ್ತಿ ಮತ್ತು ಗೌರವ ಇರುತ್ತೆ. ಕೇಳುವಂಥವ್ರ ಸಭಿಕರ ಮೇಲೆ ಯಾವುದೇ ಒಂದು ಕೀಳಾಗಿರುವಂಥ ಉಪಮಾನ ಇಡಬೇಕಾದ್ರೆ ನಮ್ಮ ಮೇಲೆ ಇಟ್ಕೋಬೇಕು ಅಂತ ನನ್ನ ಗುರುಗಳು ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಉಪಮಾನವನ್ನು ನನ್ನ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅನ್ಕೋಬೇಡ್ರಿ ನಾನು ಅಂಥವಳಂತ ಅನ್ಕೋಬೇಡ್ರಿ, ಆಯ್ತಾ? ಈ ಹೊಗಳಿಕೆ ಎಲ್ಲ ಗುರು ಹಿರಿಯರಂತಂದ್ರೆ ಬಹಳನೇ ಶ್ರದ್ಧಾಭಕ್ತಿಗಳು ಇರುವಂತ ಕುಟುಂಬ ನಮ್ಮದು, ಆಯ್ತಾ? ಆಗ ಈಗ ಯಾರ್ದು ಅಂತ ಕೇಳ್ತಾರಂತೆ. ರಾಮ ತನ್ಪಾಡು ನಾನು ಏನು ಇವ್ರ ಹತ್ರ ಏನು ನಾನು ರಾಜ್ಕುಮಾರ ಅಂತ ಅಹಂಕಾರ ತೋರಿಸೋದು ಎಲ್ಲಿ ತೋರಿಸ್ತೀವಿ ನಾವು? ಮಾತಿನಲ್ಲಿ ಫಸ್ಟು ಮಾತನಾಡೋದ್ರಲ್ಲೇ ನಮ್ಮ ಅಹಂಕಾರವನ್ನು ತೋರಿಸೋದು. ಆದರೆ ಈ ಅಹಂಕಾರ ಕೂದಲೇ ಭಗವನ್ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ರಾಮಚಂದ್ರ ಪ್ರಭು. ಚಿಕ್ಕ ಹುಡುಗ ಆದ್ರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ದಶರಥರು ಎಷ್ಟು ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ, ವಸಿಷ್ಠರು ಎಷ್ಟು ಚೆನ್ನಾಗಿ ತಯಾರು ಮಾಡಿದಾರಲ್ವಾ ರಾಮಚಂದ್ರ ಪ್ರಭುವನ್ನು. ನೋಡ್ರಿ, ಭಗವಾನ್ ಯಾರದು ಈ ಆಶ್ರಮ ಅಂತ ಕೇಳ್ತಾರಂತೆ. ಒಂದಾನೊಂದು ಸಮಯದಲ್ಲಿ ಪರಮಶಿವ ಇಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಮನ್ಮಥನ ಬಾಣ ಪ್ರಯೋಗ ಮಾಡ್ತಾ ಇದ್ರೆ. ಯಾರ ಮೇಲೆ? ಕಾಮವನ್ನು ಗೆದ್ದಿರುವಂತ ಶಿವನ ಮೇಲೆ ಮನ್ಮಥ, ದೇಹವಿಲ್ಲದೆ ಇರುವಂತ ಮನ್ಮಥ ಯಾವುದು ಬಾಣ ಪ್ರಯೋಗ ಮಾಡ್ತಾ ಇದ್ದಾನಂತೆ. ಶಿವನು ಬಾಣ ಪ್ರಯೋಗ ಮಾಡಿದಾಗ ಏನು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟಿರುವಂತ ಪ್ರದೇಶ ಇದು. ಮನ್ಮಥನ ಅಂಗಗಳು ಸುಟ್ಟು ಬೂದಿಯಾಗಿರುವಂತ ಪ್ರದೇಶವನ್ನು ಅಂಗದೇಶಗಳು ಅಂತ ಕರೀತಾರೆ ಅಂತ ಹೇಳ್ತಾರೆ. ಅವತ್ತು ಶಂಕರ ತಪಸ್ಸು ತಪಸ್ಸು ಮಾಡಬೇಕಾದ್ರೆ ಇರುವಂತಹ ಕೆಲವು ಜನ ಶಿಷ್ಯರೊಂದಿಗೆ ಶಂಕರನೊಂದಿಗೆ
ಪ್ರತ್ಯಕ್ಷವಾಗಿ ಶಿಷ್ಯರಿಕ ಮಾಡಿರೋದ್ರಿಂದ ಇವತ್ತಿನ ತನಕ ಇರುವಂತವ್ರು, ಇಲ್ಲಿ ಇರುವಂತವ್ರು ಪಾಪ ಇಲ್ಲದೆ ಇರುವಂತವ್ರು. ಆದ್ದರಿಂದ ಈ ದಿನ ರಾತ್ರಿ ನಾವು ಅವರೊಂದಿಗೆ ಕಲಿತು ಮಲ್ಕೊಳ್ಳೋಣ ಅಂತ ಹೇಳ್ತಾರೆ. ರಾಮಾಯಣ ಅಂತಂದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಶ್ರೀ ಮಹಾವಿಷ್ಣು ರಾಮನಾಗಿ ಹುಟ್ಟಿದ್ದಾನೆ, ಇಲ್ಲಿ ಏನು ಶಿವನ ಕತೆ ಬರೋದಿಲ್ಲ ಅಂತ. ಶಿವನ ಒಂದು ಕತೆಗಳು ಮತ್ತೆ ಅವರ ಒಂದು ಏನೋ ಒಂದು ಮಹಿಮೆ, ಅವರ ಚರಿತ್ರೆ ಬರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಅಹಂಕಾರ ಏನು ಅಂತಂದ್ರೆ, ನಾನು ಪೂಜಿಸ್ತಾ ಇದ್ದೀನಿ ವಿಷ್ಣುಮೂರ್ತಿ ಪೂಜಿಸೋರೆ ಗ್ರೇಟು, ನಾನು ವೆಂಕಟೇಶ್ವರನ ಆರಾಧನೆ ಮಾಡ್ತಾ ಇದ್ದೀನಿ, ವೆಂಕಟೇಶ್ವರನೇ ಮಹಿಮೆ ಇರುವಂತವನು. ಬೇರೆಯವರು ಯಾರು ಶಿವನನ್ನು ಪೂಜೆ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ದೇವರಷ್ಟು ಪವರ್ಫುಲ್ ಇಲ್ಲ. ನಾವು ಅಮ್ಮನವರನ್ನು ಆರಾಧನೆ ಮಾಡ್ತಾ ಇದ್ದೀವಿ, ನಮ್ಮ ಅಮ್ಮನವರೇ ಏನು ಬಹಳ ಶಕ್ತಿಶಾಲಿಗಳು, ಮಹಿಮಾಂತರು ಅಂತ ನನ್ನ ಅಹಂಕಾರವನ್ನು ಭಗವಂತನ ಮೇಲೆ ಆಪಾದನೆ ಮಾಡ್ತೀನಿ. ಆದ್ರೆ ಎಲ್ಲಾ ಇದರಲ್ಲೂ ಯಾವ್ದ್ರಲ್ಲೂ ವಸ್ತು ಒಂದೇ ಆಗಿದ್ರು ಬೇರೆ ರೂಪದಲ್ಲಿ ಕಾಣಿಸುತ್ತೆ ಅಂತ ನಮ್ಮ ಸನಾತನ ಧರ್ಮ ಎಷ್ಟು ಚೆನ್ನಾಗಿ ಹೇಳುತ್ತೆ. ಒಂದು ಮಂತ್ರನೇ ಇದೆ, ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ. ಶಿವಕೇಶವರಲ್ಲಿ ಭೇದ ತೋರಿಸಿದ್ರೆ ಅವರು ಮುಕ್ತಿ ಹೊಂದೋದಿಲ್ಲ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ನೀವು ನೋಡ್ತಾ ಇರಿ, ಮುಂದೆ ಶಿವನ ಒಂದು ಕಥೆಗಳನ್ನು ವಿಶ್ವಾಮಿತ್ರರು ರಾಮನ್ಗೆ ಎಷ್ಟು ತಿಳಿಸ್ತಾರೆ ಅಂತ ನಾವು ಗಮನಿಸಬೇಕಾಗುತ್ತೆ. ರಾಮಾಯಣದಲ್ಲಿ ಪ್ರತಿಯೊಬ್ಬರ ಒಂದು ಋಷಿಗಳದ್ದು, ಒಂದು ದೇವತೆಗಳದಾಗಲಿ ಬಹಳಷ್ಟು ದೇವತೆಗಳ ಮಹಿಮೆಯನ್ನೇ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಇಷ್ಟಕ್ಕೆ ಮುಂಚೆನೆ ಹೇಳಿದ್ರೆ, ಬಾಲಕಾಂಡ ಅಂತಂದ್ರೆ ಶಿವ ಮತ್ತು ಕೇಶವರ ಒಂದು ಅಭೇದವಿಲ್ಲದೆ ಇರುವಂಥದ್ದು, ಶಿವಕೇಶವರಿಗೆ ಯಾವ ಥರ ಭೇದ ಇಲ್ಲ ಅಂತ ತೋರಿಸ್ಕೊಡುವಂಥ ಕಾಂಡ ಅಂತ ಬಾಲಕಾಂಡವನ್ನು ತಿಳಿಸ್ಕೊಡ್ತಾ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವಷ್ಟು ಜನರು ರಾಮಾಯಣ ಕೇಳೋದಕ್ಕಾಗ್ಲಿ, ಶಿವಮಹಾಪುರಾಣ ಕೇಳೋದಕ್ಕಾಗ್ಲಿ ಏನಂತಾರೆ, ಈ ಶಿವಭಕ್ತರು ಇವಾಗಿಲ್ಲ, ಕೆಲವಷ್ಟು ಶತಮಾನಗಳಿಂದ ಕೆಳಗೆ ಕೆಲವಷ್ಟು ರಾಜರಿದ್ರಂತೆ ಕೇಳಿದ್ದೀನಿ ಅಷ್ಟೇ. ರಾಮಾಯಣ ಓದಬೇಕು ಅಂತಂದ್ರೆ ಕೋತಿಗಳೊಂದಿಗೆ ಸವಾಸವನ್ನು ಮಾಡಿ, ಏನೋ ಮನುಷ್ಯನಾಗಿದ್ದು ರಾಜನಾಗಿದ್ದು ಕೋತಿಯೊಂದಿಗೆ ಸವಾಸ ಮಾಡಿ ಸೀತಮ್ಮನನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳನವಾಗಿ ಮಾತಾಡೋರು ಯಾರು ಶಿವಭಕ್ತರಿದ್ದಾರೆ. ವಿಷ್ಣುಮೂರ್ತಿ ಶಿವನ ಬಗ್ಗೆ ಏನು ಹೇಳನವಾಗಿ ಅವಹೇಳನವಾಗಿ ಮಾತಾಡ್ತಾರೆ ಅಂತಂದ್ರೆ, ಅವರು ಸ್ಮಶಾನದಲ್ಲಿ ತಿರುಗ್ತಾರೆ, ಬೂದಿಯನ್ನು ಹಚ್ಕೊಂತಾರೆ, ಕಪಾಲದಲ್ಲಿ ತಿಂತಾರೆ ಅಂತ ಏನು ಈ ತರ ಏನ್ ಮಾಡ್ತಾ ಇರ್ತಾರೆ, ಅವಹೇಳನಕಾರಿಯಾಗಿ ಮಾಡ್ತಾರೆ. ನಮ್ಮ ಸನಾತನ ಧರ್ಮ ಇಷ್ಟೊಂದು ಪತನಾವಸ್ಥೆಯಲ್ಲಿ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಐಕ್ಯಮತ್ಯ ಇಲ್ಲದೆ ಇರುವಂತದ್ದು, ನಮ್ಮಲ್ಲಿ ಏನು ನಮ್ಮ ಒಂದು ಹೊಸಲಿನ ಒಳಗಡೆ ಇರೋ ತಂದ್ರಲ್ಲಿ ನಮ್ಮ ಒಂದು ದೇವರು. ಹೊಸಲು ದಾಟಿದ ತಕ್ಷಣ ನಾವು ಭಾರತೀಯರು, ಸನಾತನ ಧರ್ಮದವರು ಹಾಗೂ ಹಿಂದೂ ಧರ್ಮದವರು. ಹಿಂದೂ ಅನ್ನುವಂಥದ್ದು ನಮ್ಮ ಧರ್ಮಕ್ಕೆ ಸಂಬಂಧಿಸಿರೋದಲ್ಲ, ನಮ್ಮ ಧರ್ಮ ನಿನ್ನದು ಯಾವ ಧರ್ಮ ಅಂತಂತಂದ್ರೆ ನಾನು ಹೇಳ್ತೀನಿ ಸನಾತನ ಧರ್ಮ ಅಂತ ಹೇಳ್ತೀನಿ, ಹಿಂದೂ ಧರ್ಮ ಅಂತ ನಾನು ಹೇಳೋದಿಲ್ಲ. ಇದಕ್ಕೆ ಒಂದು ಕಥೆನೇ ಇದೆ, ಯಾಕೆ ನಾನು ಹೇಳೋದಿಲ್ಲ ಅಂತಂದು ನಾನು ಮತ್ತೆ ಯಾವಾಗಾದ್ರೂ ಸಂದರ್ಭ ಬಂದಾಗ ಹೇಳ್ತೀನಿ. ಇವಾಗ ರೂಢಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ನಾನು ಅರ್ಥ ಆಗ್ಬೇಕು ಅಂತಂತಂದು ಹಿಂದೂ ಧರ್ಮ ಅಂತ ಯೂಸ್ ಮಾಡ್ತೀನಿ. ರಾಮಾಯಣ ಹೇಳ್ತಾ ಇದ್ರೆ ಬಹಳ ವಿಷಯಗಳು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಆದ್ರೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಭಗವಂತನ ಪ್ರಾರ್ಥನೆ ಮಾಡಿ, ಆಂಜನೇಯರೇ ಎಲ್ಲೆಲ್ಲ ಹೋಗೋ ತರ ಇದು ಮಾಡ್ಬೇಡ್ರಿ, ನನ್ನ ಮನಸ್ಸು ರಾಮಾಯಣದ ಹತ್ರನೇ ಇರ್ಲಿ, ಭಾರತ ದೇಶದ ಚರಿತ್ರೆ ಕಡೆ ಹೋಗೋದು ಬೇಡ, ಯಾರನ್ನು ಬೈಯೋದು ಬೇಡ ಅಂತ ನಾನು ಈ ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ಆಂಜನೇಯರಿಗೆ ನಮಸ್ಕಾರ ಹಾಕೋದ್ರಿಂದ ಅವ್ರ ದಯೆಯಿಂದ ಮತ್ತೆ ರಾಮಾಯಣಕ್ಕೆ ಬರ್ತಾ ಇದ್ದೀನಿ. ಆಗ ಏನೋ ಇಲ್ಲಿ ಮಲ್ಕೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲಿ ಕೆಲವಷ್ಟು ಪುಣ್ಯಕ್ಷೇತ್ರಗಳಲ್ಲಿ ನಿದ್ರೆ ಮಾಡೋದ್ರಿಂದ ನಮ್ಮಲ್ಲಿ ಅನಂತವಾಗಿರುವಂತ ಯಾವುದು ಶಕ್ತಿ ಬರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅಂದ್ರೆ ನಮ್ಮ ಮನೆ ದೇವರ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ನಿದ್ದೆ ಮಾಡಿ ಬಂದ್ವಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಇರುವಂತ ಒಂದು ದಿವ್ಯತೆ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮಗೆ ಬರಬೇಕಾಗಿರುವಂತ ಅನೇಕ ಗ್ರಹ ಸ್ಥಿತಿಗಳಿಂದ ಬರಬೇಕಾಗಿರುವಂತ ಅನೇಕ ಕಷ್ಟಗಳನ್ನು ತಪ್ಪಿಸುತ್ತೆ. ನಂತರ ನಮಗೆ ಹಲವಷ್ಟು ಯೋಗಗಳನ್ನು ಕೂಡ ಈ ನಿದ್ರೆ ಮಾಡೋದ್ರಿಂದ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ತಿಳಿಸುತ್ತೆ. ಅದಕ್ಕೋಸ್ಕರ ಪುಣ್ಯವಂತರೊಂದಿಗೆ ಅಂತಂದ್ರೆ ಕೆಲವಷ್ಟು ಪ್ರದೇಶಗಳಿಗೆ ಪುಣ್ಯ ಇಲ್ಲದೆ ಇರುವಂತವ್ರು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಶಿ ತನಕ ಹೋಗ್ತೀವಿ,
ಕಾಲಭೈರವನ ಒಂದು ಆಜ್ಞೆ ಇಲ್ಲ ಅಂತಂದ್ರೆ ಕಾಶಿಯೊಳಗೆ ಕಾಲಿಡೋದಕ್ಕಾಗೋದಿಲ್ಲ. ಅದೆಷ್ಟು ಕೋಟಿ ಕೊಟ್ಟರು ಅದು ಸಾಧ್ಯ ಆಗೋದಿಲ್ಲ, ಹಿಂದಕ್ಕೆ ಕಳಿಸ್ಬಿಡ್ತೇನೆ. ಇನ್ನಷ್ಟು ಕೆಲವಷ್ಟು ನರಸಿಂಹಸ್ವಾಮಿ ಕ್ಷೇತ್ರ ಗೋದಾವರಿ ತೀರದಲ್ಲಿದೆ. ಅಲ್ಲಿ ಏನಾದರೂ ಅಸೌಖ್ಯದಿಂದ ಹೋದ್ರೆ ಅಲ್ಲಿ ನರಸಿಂಹಸ್ವಾಮಿಯ ಅಂತರ್ಮುಖ ಆಲಯದ ಹೊಸಿಲನ್ನು ಕೂಡ ದಾಟಿ ಹೋಗೋದಕ್ಕಾಗೋದಿಲ್ಲ. ಅಲ್ಲಿ ಪ್ರತಿದಿನವೂ ತಪ್ಪುತ್ತಾ ಇರ್ತಾರೆ. ಈ ತರ ಮಹಿಮಾನ್ವಿತವಾಗಿರುವಂತ ಆಲಯಗಳು, ಕ್ಷೇತ್ರಗಳು ಕೂಡ ನಮ್ಮ ಭಾರತ ದೇಶದಲ್ಲಿ ಇದೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ನಾನು ರಾಮಾಯಣ ಹೇಳುವಂತ ಪದ್ಧತಿ ನನ್ನ ಗುರುಗಳು ಕಲಿಸ್ಕೊಟ್ಟಿರೋದೇ ಈ ತರ. ರಾಮಾಯಣ ಆ ಕಾಲದ್ದು ಮತ್ತು ಈ ಕಾಲದ್ದಕ್ಕೂ ಸಂಧಾನ ಮಾಡ್ತಾ ಹೇಳ್ಬೇಕಮ್ಮ ನೀನು. ಇಲ್ಲ ಅಂತಂದ್ರೆ ರಾಮಾಯಣ ಏನಾಗುತ್ತೆ, ಆ ಕಾಲದಲ್ಲಿ ದೇವರಿದ್ರು, ಈ ಕಾಲದಲ್ಲಿ ಭಗವಂತನ ಒಂದು ಮಹಿಮೆ ಇಲ್ಲ ಅಂತ ಇವಾಗಿನವ್ರು ಅನ್ಕೊಳ್ತಾರೆ. ಈಗಲೂ ಭಗವಂತನ ಒಂದು ನಿಷ್ಠೆಯಿಂದ ನೋಡಿದ್ರೆ ಭಗವಂತನ ಮಹಿಮೆಯನ್ನು ಕಣಕಣದಲ್ಲೂ ಕಾಣಬಹುದು ಅಂತ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು. ಮಾರನೇ ದಿನ ಕಥೆಯಲ್ಲಿ ಬರ್ತಾ ಇದ್ದೀನಿ. ಮಾರನೇ ದಿನ ಈ ಆಶ್ರಮದಲ್ಲಿರುವಂತಹ ಮಹರ್ಷಿಗಳು ಗಂಗಾ ನದಿಯನ್ನು ದಾಟೋದಕ್ಕೆ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಒಂದು ಹಡಗನ್ನು ಏರ್ಪಾಟು ಮಾಡ್ತಾರಂತೆ. 3 ಜನ ಹಾಗೆ ಪ್ರಯಾಣ ಮಾಡ್ತಾ ಇರ್ತಾರಂತೆ. ಹಡಗು ಗಂಗಾ ನದಿಯಲ್ಲಿ ಹೋಗ್ಬೇಕಾದ್ರೆ ಒಂದತ್ರ ಗಟ್ಟಿಯಾಗಿ ಸದ್ದು ಕೇಳಿಸುತ್ತಂತೆ. ಆಗ ರಾಮ ಇಷ್ಟು ಗಟ್ಟಿಯಾಗಿರುವಂತ ಧ್ವನಿ ಕೇಳ್ತಾ ಇದೆಯಲ್ವಾ, ಎಲ್ಲಿಂದ ಬಂತು ಅಂತ ವಿಶ್ವಾಮಿತ್ರನನ್ನು ಕೇಳಿದಾಗ ಆಗ ವಿಶ್ವಾಮಿತ್ರರು ಹೇಳ್ತಾರಂತೆ, ಒಂದು ದಿನ ಬ್ರಹ್ಮ ತನ್ನ ಮನಸ್ಸಿನೊಂದಿಗೆ ಕೈಲಾಸ ಪರ್ವತ ಶಿಖರದ ಮೇಲೆ ಒಂದು ಸರೋವರವನ್ನು ನಿರ್ಮಿಸಿದ್ರು. ಈ ಸರೋವರಕ್ಕೆ ಮಾನಸ ಸರೋವರ ಅಂತ ಹೆಸರು. ಈ ಸರೋವರದಿಂದ ಪ್ರವಹಿಸ್ತಾ ಇರೋದೇ ಸರಿಯು ನದಿ. ಪವಿತ್ರವಾಗಿರುವಂತಹ ಸರಿಯು ನದಿ ಈ ಪ್ರಾಂತ್ಯದಲ್ಲಿ ಗಂಗಾ ನದಿಯೊಂದಿಗೆ ಸಂಗಮಿಸುತ್ತೆ. ಆದ್ದರಿಂದ ಈ ಗಂಗಾ ನದಿ ಸಂಗಮಕ್ಕೆ ನಮಸ್ಕಾರ ಮಾಡ್ಕೋ ಅಂತ ಹೇಳಿ ಆ ಕಡೆ ತೀರಕ್ಕೆ ಸೇರ್ಕೊಂಡು ಅರಣ್ಯದಿಂದ ಪ್ರಯಾಣ ಮಾಡ್ತಾ ಇರ್ತಾರೆ. ಈ ಸರಿಯೋ ನದಿ ಅಂತಂತಂದ್ರೆ, ಈ ಸರಿಯೋ ನದಿ ಹೆಸರು ಹೇಳಿದ್ರೇನೆ ಏನೋ ಪಾಪಗಳೆಲ್ಲವೂ ಕಳ್ತು ಹೋಗ್ಬಿಡುತ್ತೆ. ಇವಾಗ್ಲೂ ಅಯೋಧ್ಯ ಯಾವ ಇದರ ನದಿ ತೀರದಲ್ಲಿ ಇದೆ ಅಂತಂದ್ರೆ ಸರಿಯೋ ನದಿ ತೀರದಲ್ಲಿ ಇದೆ. ರಾಮನ ಪೂರ್ವಜರು ಏನು ಬ್ರಹ್ಮದೇವರಿಂದ ಹುಟ್ಟಿರುವಂತ ಮನು, ಕುಕ್ಷಿ, ವಿಕುಕ್ಷಿ ಇವರೆಲ್ಲರೂ ಇದಾರಲ್ವಾ. ಯಾರು ಹರಿಶ್ಚಂದ್ರರು ಮತ್ತೆ ನಮ್ಗೆ ಹಲವಷ್ಟು ಜನ ಭಗೀರಥರು ಇವರೆಲ್ಲ ಬರ್ತಾರಲ್ವಾ. ಅವರೆಲ್ಲರೂ ಸ್ನಾನ ಮಾಡಿರುವಂತ ಒಂದು ನದಿ ಯಾವುದು ಅಂತಂದ್ರೆ ಸರಿಯು ನದಿ. ಇದೇ ಸರಿಯು ನದಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅವತಾರ ಪರಿಸಮಾಪ್ತನೆ ಕೂಡ ಮಾಡ್ತಾರೆ. ನಮ್ಮ ಸ್ವಾಮಿಯವರ ಅಪಾರವಾಗಿರುವಂತ ದಯೆಯಿಂದ ನಾನು ಸರಿಯು ನದಿಯ ಒಂದು ಆರತಿಯನ್ನು ಕೂಡ ದರ್ಶನ ಮಾಡುವಂತ ಭಾಗ್ಯ ನಮ್ಮ ಗುರುಗಳು ಕುತ್ಕೊಂಡಿರೋ ಹತ್ರನೇ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆ ಬಹಳನೇ ಕೃತಜ್ಞತೆ ಸಲ್ಲಿಸ್ತೀನಿ. ಅಂತಂದ್ರೆ ಅಲ್ಲಿ ಪ್ರತಿದಿನ ಸರಿಯು ನದಿಯ ಆರತಿ ಕೂಡ ನಡೆಯುತ್ತೆ. ಎಲ್ಲಿ ನಾವು ನದಿಯನ್ನು ನೋಡಿದ್ರು ನಮಸ್ಕಾರ ಮಾಡೋದ್ರಿಂದ ನದಿಯ ಆಶೀರ್ವಾದ ಸಿಗುತ್ತೆ. ನದಿಗಳು ಇಲ್ಲ ಅಂತಂದ್ರೆ ನಮ್ಮ ಜೀವನ ಇರೋದಿಲ್ಲ. ನದಿಗಳು ಅಂತರ್ಮುಖವಾಗಿ ಕಣ್ಣಿಗೆ ಕಾಣಿಸ್ತಲೇ ನಮ್ಗೆ ಅನ್ನವನ್ನು ಹಾಕುವಂತ ಅನ್ನಪೂರ್ಣೆ ಆಯ್ತಾ. ನದಿಗಳಿಗೆ ಒಂದು ದೇವತಾ ಸ್ಥಾನವನ್ನೇ ನೀಡಿದರೆ ನಾನು ಗಂಗಾ ಅವತಾರಣ ಮುಂದೆ ಬರುತ್ತೆ ಆಗ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಹೋಗ್ತಾ ಇದ್ರೆ ಅರಣ್ಯದಲ್ಲಿ ಈಲ ಪಕ್ಷಿಗಳು ಭಯಂಕರವಾಗಿ ಶಬ್ದವನ್ನು ಮಾಡ್ತಾ ಇದೆಯಂತೆ. ಹುಲಿಗಳು, ಸಿಂಹಗಳು, ಆನೆಗಳು ತಿರುಗ್ತಾ ಇದೆಯಂತೆ. ಈ ಅರಣ್ಯ ಎಲ್ಲ ಯಾತಕ್ಕಾಗಿ ಇಷ್ಟು ಭಯಂಕರವಾಗಿದೆ ಅಂತ ವಿಶ್ವಾಮಿತ್ರನನ್ನು ಕೇಳಿದಾಗ ಈಗ ವಿಶ್ವಾಮಿತ್ರರು ಹೀಗೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅಂದ್ರೆ ವಿಶ್ವಾಮಿತ್ರರು ಇಷ್ಟು ಒಂದು ಸಹನೆಯಿಂದ ರಾಮಲಕ್ಷ್ಮಣರಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ವಿಶ್ವಾಮಿತ್ರರಿಗೆ ಗೊತ್ತು, ಮುಂದೆ 11,000 ವರ್ಷಗಳು ಈ ಭೂಮಿಯನ್ನು ಪರಿಪಾಲನೆ ಮಾಡುವಂತಹ ರಾಜಾದಿರಾಜನಾಗಿ ರಾಮನನ್ನು ತಯಾರು ಮಾಡ್ತಾ ಇದ್ದಾರೆ. ಒಂದು ಧಾರ್ಮಿಕವಾಗಿ ರಾಜ ಹೇಗಿರ್ಬೇಕು, ರಾಜ ಅಂತಂದ್ರೆ ತನ್ನ ರಾಜ್ಯ ಹಾಗೂ ಅಂತಂದ್ರೆ ಇಲ್ಲಿ ಕೌಸಲ ದೇಶದ ಒಂದು ರಾಜ್ಯನೇ ಅಲ್ಲ ಶ್ರೀರಾಮಚಂದ್ರ ಪ್ರಭು. ಅವ್ರನ್ನ ನಾವು ಮಂಗಳಹಾರತಿ ಇದರಲ್ಲಿ ಏನ್ ಹೇಳ್ತಾ ಇರ್ತೀವಿ, ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಅಂತ ಹೇಳ್ತಾ ಇರ್ತೀವಿ. ದಶರಥ ಮಹಾರಾಜು ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಈ ಯಾವ್ಯಾವ ಭೌಗೋಳಿಕವಾಗಿರುವಂತ ಲಕ್ಷಣಗಳಿದೆ, ಇಲ್ಲಿ ಏನ್ ಕೊರತೆ ಇದೆ, ಇಲ್ಲಿ ನಾವು ಏನಾದ್ರೂ ಮತ್ತೆ ಇನ್ನೇನಾದ್ರೂ ಇಲ್ಲಿ ಸೌಕರ್ಯಗಳನ್ನು ಕಲ್ಪಿಸ್ಬೇಕಾ, ಇಲ್ಲಿರುವಂತ ರಾಕ್ಷಸರೇನು, ಇಲ್ಲಿರುವಂತ ಜನರು ಪಡ್ತಾ ಇರುವಂತ ತೊಂದರೆಗಳೇನು ಅಂತಂತಂದು ಭವಿಷ್ಯತ್ತಿನ ರಾಜನಿಗೆ
ತಿಳಿಸ್ತಾ ಇದ್ದಾರಲ್ಲ, ಒಂದು ರಾಮನನ್ನು ರಾಜನಾಗಿ ಒಂದು ಸತ್ಪುರುಷರಾಗಿ ಕೆತ್ತುತ್ತಾ ಇದ್ದಾರೆ. ಯಾರು? ಗುರು ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಅಂತಂದ್ರೆ ಪ್ರಾತಸ್ಮರಣೀಯರು. ವಿಶ್ವಾಮಿತ್ರರ ಕತೆ ಬಾಲಕಾಂಡದ ಕೊನೆಯಲ್ಲಿ ಬರುತ್ತೆ. ಅವಾಗ ನಿಧಾನವಾಗಿ ಅವರ ಒಂದು ಹೆಸರನ್ನು ಹೇಳಿದ್ರೇನೆ ಪ್ರಣಿಪಾತ ಮಾಡ್ಬೇಕು, ಅಷ್ಟು ಪುಣ್ಯ ಪುರುಷರು. ಆಗ ಹೇಳ್ತಾರಂತೆ, ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಸಹನೆಯಿಂದ ತಮ್ಮಲ್ಲಿರುವಂಥ ಒಂದು ಏನು ವಿದ್ಯೆಯನ್ನು ಅಂದರೆ ತಮಗಿರುವಂಥ ಜ್ಞಾನವನ್ನು ಒಂದು ಅಕ್ಷರ ಕೂಡ ಬಿಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಏನು ಗಂಗಾ ಇದು ಸಂಗಮ ಏನು ಅಂತಂದ್ರೆ ಏನೋ ಗಟ್ಟಿಯಾಗಿ ಬರ್ತಾ ಇದೆಯಾ, ಅದನ್ನೆಲ್ಲ ಕೇಳ್ತಾ ಇದೆಯಾ ಅಂತ ಒಂದು ಮಾತಲ್ಲಿ ಮುಗಿಸ್ಬೋದಾಗಿತ್ತು. ಆದರೆ ಬ್ರಹ್ಮದೇವರಿಂದ ಸಂಕಲ್ಪ ಪಟ್ಟಿರುವಂಥದ್ದು ಮತ್ತೆ ಮಾನಸ ಸರೋವರ ಇವನ್ನೆಲ್ಲ ಒಂದು ಪದದಲ್ಲಿ ಮುಗಿಸ್ಬೇಕಾಗಿರುವಂಥದ್ದು ಒಂದು ಪ್ಯಾರಾಗ್ರಾಫ್ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ. ಇದಲ್ವಾ ಗುರುವಿನ ಕಾರಣ್ಯ ಅಂತಂದ ಇದು. ಹೀಗೆ ಈ ಪ್ರದೇಶ ಯಾಕೆ ಇಷ್ಟು ಭಯಂಕರವಾಗಿದೆ ಅಂತ ಕೇಳಿದಾಗ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಕೇಳ್ತಾ ಇದ್ರೆ ಹೀಗೆ ಹೇಳ್ತಾರಂತೆ, ಪೂರ್ವ ಕಾಲದಲ್ಲಿ ಮಲಧ ಮತ್ತು ಕಲುಷ ಅನ್ನುವಂತ 2 ಜನಪದಗಳು ಇದ್ದವು. ಈ ಎಷ್ಟೋ ಸಂತೋಷದಿಂದ ಇರುವಂತ ಈ ಪಟ್ಟಣಗಳು ಇವತ್ತು ಇಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ತಾಟಕ ಅನ್ನುವಂತ ಒಬ್ಬ ಸ್ತ್ರೀ. ಆಕೆ ಯಕ್ಷಕಾಂತಿ ರಾಕ್ಷಸಿಯಾಗಿ ಬದಲಾವಣೆ ಆಗ್ಬಿಟ್ಟು ಇಲ್ಲಿರುವಂತ ಜನಪದರನ್ನು ಹಿಂಸಿಸ್ತಾ ಇದ್ರು. ಆದ್ದರಿಂದ ಇಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಆಗ ರಾಮ ಅಸಲು ಈ ನಗರಗಳು ಹೇಗೆ ಏರ್ಪಟ್ಟು ಅಂತ ವಿಶ್ವಾಮಿತ್ರರನ್ನು ಕೇಳ್ತಾರಂತೆ. ಒಂದಾನೊಂದು ಸಮಯದಲ್ಲಿ ಇಂದ್ರ ಋತಾಸುರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಋತಾಸುರ ಬ್ರಾಹ್ಮಣ ಆಗಿರೋದ್ರಿಂದ, ಆತನನ್ನು ಸಾಯಿಸಿರೋದ್ರಿಂದ ಇಂದ್ರನಿಗೆ ಬ್ರಹ್ಮಹತ್ಯ ಮಹಾಪಾಪ ದೋಷ ಬರುತ್ತೆ. ಈ ಬ್ರಹ್ಮಹತ್ಯ ಪಾತಕದಿಂದ ಇಂದ್ರನಿಗೆ 2 ಲಕ್ಷಣಗಳು ಬರುತ್ತೆ. ಆತನ ಶರೀರದಲ್ಲಿ ಮಲ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ. ದೇವತೆಗಳಲ್ಲ, ಮನುಷ್ಯರಿಗಾದ್ರೆ ಈ ಮಲ ಮತ್ತು ಇದು ಸಾಮಾನ್ಯವಾಗಿರುತ್ತೆ. ಹಾಗೆ ಹಸಿವು ಕೂಡ ಆಗುತ್ತೆ. ಆಗ ಆತನನ್ನು ಋಷಿಗಳನ್ನು ಆಶ್ರಯಿಸಿದ್ರೆ ಈ 2 ಲಕ್ಷಣಗಳನ್ನು ತೊಲಗಿಸ್ತಾರೆ. ಆದರೆ ಈ ಭೂಮಿ ಮೇಲೆ ಅವು ಬೀಳ್ತವಂತೆ. ಯಾವುದು? ಮಲ ಮತ್ತು ಹಸಿವು ಅನ್ನುವಂಥದ್ದು ಈ ಭೂಮಿ ಮೇಲೆ ಬೀಳುತ್ತಂತೆ. ರಾಮಲಕ್ಷ್ಮಣರು ಸಂಚಾರ ಮಾಡ್ತಾ ಇರುವಂತ ಪ್ರದೇಶ ಅವು ಬಿದ್ದಿರುವಂತ ಪ್ರದೇಶ ಆಗಿರೋದ್ರಿಂದ ಮಲದ ಮತ್ತು ಕಲುಷ ಅನ್ನುವಂತ 2 ಜನಪದಗಳು ಇಲ್ಲಿ ಏರ್ಪಟ್ಟುವಂತೆ. ಇಲ್ಲಿರುವಂತ ಜನರು ಸಂತೋಷದಿಂದ ಆನಂದದಿಂದ ಇರ್ತಾರೆ ಅಂತ ಇಂದ್ರ ವರ ಕೊಟ್ರಂತೆ. ಇದು ಇಲ್ಲಿಗೆ ನಾನು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಅನಂತವಾಗಿರುವಂತ ಒಂದು ಏನು ಈಗಿನ ಕಾಲಕ್ಕೆ ಸಂಬಂಧಿಸಿರುವಂತ ಕೆಲವಷ್ಟು ವಿಷಯಗಳನ್ನು ನಾನು ರಾಮಾಯಣದ ಕಥೆಯನ್ನು ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ಮನವಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇರ್ತೀನಿ, ರಾಮಾಯಣದ ಕಥೆಯನ್ನು ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ರಾಮಾಯಣದ ಒಂದೊಂದು ಪದ, ಒಂದೊಂದು ವಾಕ್ಯವು ಅದರಲ್ಲಿ ಅನಂತವಾಗಿರುವಂತ ಜ್ಞಾನ ಇದೆ. ನಮ್ಮ ಗುರುಗಳು ಇದೇ ರೀತಿನೇ ಹೇಳೋದು. ಒಂದು ರಾಮಾಯಣ ಮುಂದಕ್ಕೆ ಹೋಗದೆ ಇದ್ರೂ ಪರವಾಗಿಲ್ಲ, ನನಗೆ ತಿಳಿದಿರುವಂತಹ ಜ್ಞಾನ ಅಂದ್ರೆ ನಮ್ಮ ಗುರುಗಳಲ್ಲಿ ಇರುವಷ್ಟು ಜ್ಞಾನದಲ್ಲಿ ಅಣುವಲ್ಲಿ ಅರ್ಧ ಭಾಗ ಕೂಡ ನನಗಿಲ್ಲ ಅಂತ ನನಗೆ ಗೊತ್ತು. ಆದರೆ ನನಗೆ ತಿಳಿದಿರುವಂಥದ್ದನ್ನ ನಾನು ಹೇಳಬೇಕಲ್ವಾ. ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇರುವಂತ ಒಂದು ಅಮೂಲ್ಯವಾಗಿರುವಂತ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ ಅಂತ ಹೇಳ್ತಾ ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.